ಮಂಡ್ಯ ತಾಲೂಕಿನ ವನಗಳ್ಳಿ ಮಠ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿಯಲ್ಲಿ 10 ಲಕ್ಷ ರು ವೆಚ್ಚದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಮಂಡ್ಯ ಶಾಸಕ ಗಣಿಗ ರವಿಕುಮಾರ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಶಾಸಕ ರವಿಕುಮಾರ್, ನಮ್ಮ ಊರಿನಲ್ಲಿ ಒಂದು ರಸ್ತೆಯು ತುಂಬ ದಿನಗಳಿಂದ ಅಭಿವೃದ್ಧಿ ಕಂಡಿಲ್ಲ. ಆದ್ದರಿಂದ ರಸ್ತೆ ಅಭಿವೃದ್ಧಿ ಮಾಡಿಸಿಕೊಡುವಂತೆ ಗ್ರಾಮಸ್ಥರು ಮನವಿ ಮಾಡಿದ್ದರು. ಅದರಂತೆ 10 ಲಕ್ಷ ರು ಹಣವನ್ನು SCP ಯೋಜನೆಯಲ್ಲಿ ಹಾಕಲಾಗಿದ್ದು, 1 ತಿಂಗಳಲ್ಲಿ ಕಾಮಗಾರಿ ಮುಗಿಸುವಂತೆ ಸೂಚಿಸಲಾಗಿದೆ. ಅಲ್ಲದೆ ಗ್ರಾಮದ ದೇವಸ್ಥಾನಕ್ಕೆ 3 ಲಕ್ಷ ರು ಅನುದಾನವನ್ನು ನೀಡಲಾಗಿದೆ ಎಂದರು. ಈ ಸಂದರ್ಭದಲ್ಲಿ ಮುದ್ದುಂಗೆರೆ ಕೃಷ್ಣಪ್ಪ, ನಿವೃತ್ತ ಶಿಕ್ಷಕರಾದ ವೆಂಕಟೇಶ್, ಸತ್ಯಾನಂದ ಸ್ವಾಮಿ, ವನಗಳ್ಳಿ ಮಠದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಹನುಮಂತಮೂರ್ತಿ ಸೇರಿದಂತೆ ಹಲವರಿದ್ದರು. ಮಠದವರು ಕಾಲೋನಿ ಕಳೆದ ವಾರ ಸ್ಕೂಲ್ ನೋಡೋಕ್ಕೆ ಬಂದಿದ್ದೆ. ಆಗ ನಮ್ಮೂರು ರಸ್ತೆಗೆ ಒಂದು ರಸ್ತೆ ಮಾಡಿಕೊಡ್ಬೇಕು, ಇದೊಂದು ರಸ್ತೆ ಉಳಿದುಬಿಟ್ಟಿದೆ ತುಂಬ ವರ್ಷದಿಂದ ಅಂದರು. ಅವರ ಊರು ಏನು ಭಾಳ ಒಂದು 50 ವರ್ಷ ಆಗಿದೆ ಸರ್, 50 ವರ್ಷದ ಮೇಲೆ ಆಗಿದೆ ಈ ರೋಡ್ ಆಗಿ. ಇದಕ್ಕೆ 10 ಲಕ್ಷ ರೂಪಾಯಿನ SCP TPL ಹಾಕಿ ಇವತ್ತು ಗುದ್ಲಿ ಪೂಜೆ ಮಾಡಿದ್ವಿ. 1 ತಿಂಗಳಲ್ಲಿ ರಸ್ತೆ ಆಗ್ತದೆ. ಮತ್ತು ಅವರ ದೇವಸ್ಥಾನಕ್ಕೆ ಮುಗಿಸೋದು ಬರೋ ತಿಂಗಳಲ್ಲಿ ಓಪನ್ ಮಾಡಬೇಕು ಅಂತ ಹೇಳಿದ್ರು. ಮೊದಲು 1.5 ಲಕ್ಷ ಹಾಕಿದೆ, ಈಗ 3 ಲಕ್ಷ ಹಾಕ್ಕೊಟ್ಟಿದ್ದೀನಿ. 4.5 ಲಕ್ಷದಲ್ಲಿ ನಾನು ಅವ್ರು ಕೊಟ್ಟು ಮಾತಿನ ಥರ ದೇವಸ್ಥಾನಕ್ಕೆ ಹಾಕಿದ್ದೀನಿ. ಶೀಘ್ರದಲ್ಲೇ ಉದ್ಘಾಟನೆಗೆ ಬಂದು ದೇವರ ಆಶೀರ್ವಾದ ಪಡ್ಕೋತೀವಿ.